ಬಿಗ್ ಬಾಸ್ ಅನ್ನೋಂಥ ಒಂದು ಮನೆಯಲ್ಲಿ ಸಿಕ್ಕಂಥ ಸ್ನೇಹಿತರು ಮತ್ತೆ ಒಂದಿಷ್ಟು ವೇದಿಕೆಗಳಲ್ಲಿ ಜೊತೆಗೂಡಿ ಒಂದಿಷ್ಟು ವಿಶೇಷ ಸಂಭ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದು ಇವತ್ತು ರೂಪೇಶ್ ಶೆಟ್ಟಿಯವರ ಒಂದು ಸಿನಿಮಾ ಜೈ ಸಿನಿಮಾದ ಸಂದರ್ಭದಲ್ಲಿ. ಸೊ ಆ ಎಲ್ಲ ನೆನಪುಗಳ ಜೊತೆಗೆ ಸಿನಿಮಾದ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ರೂಪೇಶ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ರೂಪೇಶ್ ಅವರೇ, ನಿಮ್ಮ ಲೈಫಲ್ಲಿ ಒಂದು ತುಂಬ ಸ್ಪೆಷಲ್ ಜರ್ನಿ ಸಿನಿಮಾಗಳನ್ನು ಹೊರತುಪಡಿಸಿ ಹೇಳೋಂಥದ್ದಾದರೆ ಈ ಬಿಗ್ ಬಾಸ್ ಮನೆ ಅನ್ನೋಂಥದ್ದು ಇವತ್ತೊಂದು ಸ್ಪೆಷಲ್ ಮೂಮೆಂಟ್ಗೆ ಕಾರಣ ಆಯಿತು. ನಿಮ್ಮ ಸ್ನೇಹಿತರ ಜೊತೆಗೂಡಿ ನಿಮ್ಮ ಸಿನಿಮಾವನ್ನು ಮಾತನಾಡುವಂಥದ್ದು ಹೇಗಿತ್ತು, ಏನು ಪ್ಲ್ಯಾನ್ ಆಯಿತು ಇವತ್ತು? ಹೌದು, ಬಿಗ್ ಬಾಸ್ ನನ್ನ ಲೈಫಲ್ಲಿ ತುಂಬ ದೊಡ್ಡ ಒಂದು ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ನಾನು ಹಿಂದೆ ತುಳು ಸಿನಿಮಾಗಳು ಮಾಡ್ತಾ ಇದ್ದೆ, ಬಟ್ ಈಗ ನಾನು ತುಳು ಸಿನಿಮಾಗಳು ಮಾಡಿದಾಗ ಸ್ವಲ್ಪ ರೀಚ್ ಜಾಸ್ತಿ ಆಗೋದಕ್ಕೆ ಬಿಗ್ ಬಾಸ್ ತುಂಬ ದೊಡ್ಡ ಹೆಲ್ಪ್ ಆಗಿದೆ. ಜೈ ಇವಾಗ ತುಳು ಆ್ಯಂಡ್ ಕನ್ನಡ ಮಾಡೋದಕ್ಕೂ ಬಿಗ್ ಬಾಸ್ ಒಂದು ದೊಡ್ಡ ಪುಷ್ ಕೊಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಬಿಗ್ ಬಾಸ್ ಸ್ನೇಹಿತರನ್ನೆಲ್ಲ ಮತ್ತೆ ಕರೆಯುವಂಥ ಒಂದು ಸನ್ನಿವೇಶ ಬಂತು. ಅದರಲ್ಲೂ ಮದುವೆ ಆಗಿರುವಂಥ ಸ್ನೇಹಿತರು ಅಥವಾ ಕಪಲ್ಸ್, ರೂಪೇಶ್ ರಾಜಣ್ಣ ಆ್ಯಂಡ್ ದಂಪತಿ, ನಮ್ಮ ಗುರೂಜಿ ಆ್ಯಂಡ್ ದಂಪತಿ, ಆ್ಯಂಡ್ ವಿನಯ್ ಗೌಡ ಆ್ಯಂಡ್ ದಂಪತಿ, ನಿರಂಜನ್ ದೇಶಪಾಂಡೆ ಆ್ಯಂಡ್ ದಂಪತಿ, ಆ್ಯಂಡ್ ಗುರು ಕಿರಣ್ ಸರ್ ಅವರೊಬ್ಬರೇ ಬಿಗ್ ಬಾಸ್ ಬಿಟ್ಟು ಹೊರಗಿನವರು, ಆದರೂ ನಮ್ಮ ತುಂಬ ಆತ್ಮೀಯರವರು. ಸೊ ತುಂಬ ಖುಷಿ ಆಯಿತು. ಇದೊಂದು ಲವ್ ಸಾಂಗ್ ಇತ್ತು, ಸ್ವಲ್ಪ ಸ್ಪೆಷಲಾಗಿ ಲಾಂಚ್ ಮಾಡಬೇಕು ಅಂತ ಇತ್ತು. ರಿಯಲ್ ಲೈಫಲ್ಲಿ ಪ್ರೀತಿನ ಗೆದ್ದವ್ರ ಕೈಯಲ್ಲಿ ಈ ಪ್ರೀತಿಯ ಹಾಡನ್ನು ಲಾಂಚ್ ಮಾಡೋಣ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಬಟ್ ಅವರೆಲ್ಲ ಸೇರಿ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ರು, ತುಂಬ ಖುಷಿ ಆಯಿತು. ಎಸ್, ಅದೇ ರಿಯಲ್ ಲೈಫಲ್ಲಿ ಪ್ರೀತಿನ ಗೆದ್ದವರು ಸೊ ನಿಮ್ಮ ಸ್ನೇಹಿತರಾಗಿದ್ದರು. ಅದ್ರ ಜೊತೆಗೆ ನಿಮ್ಮ ಜೈ ಸಿನಿಮಾಗೆ ಬಂದಂಥ ಸಂದರ್ಭ ಅಂದರೆ ಮನೇಲಿದ್ದಾಗ ಒಂದು ಕಾಂಪಿಟೇಷನ್ ಇರುತ್ತೆ ಈ ಬಿಗ್ ಬಾಸ್ ಮನೇಲಿದ್ದಾಗ. ಆ ಹೊರಗಡೆ ಬಂದಾಗ ಅದನ್ನು ಉಳಿಸ್ಕೊಂಡು ಜರ್ನಿ ಮಾಡೋಂಥ ತುಂಬ ಸಾಧ್ಯತೆಗಳು ಕೆಲವು ಜನರಲ್ಲಿ ಇರುತ್ತೆ. ಸೊ ಅದು ಹೆಂಗಾಯಿತು ನಿಮ್ಮ ಜೀವನದಲ್ಲಿ ಅಂತ? ಅದೇ ಏನು ಅಂದರೆ ಒಳಗಡೆ ನಿಮಗೆ ಅದೊಂದು ಬೇರೆನೇ ಪ್ರಪಂಚ, ಬಟ್ ಹೊರಗಡೆ ಬಂದಾಗಲೂ ಅದೇ ರೀತಿಯ ಪ್ರೀತಿ ಉಳ್ಕೊಂಡಿದ್ರೆ ಅದು ಸ್ನೇಹ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಏನೇ ಇರ್ಬೋದು, ಅದು ಒಳಗಡೆ ಖಂಡಿತ ಎಲ್ಲ ರೀತಿಯ ಎಮೋಷನ್ಸ್ ಹೊರಗೆ ಬರುತ್ತೆ. ಹೊರಗಡೆ ಈ ಬ್ಯುಸಿ ಬದುಕಲ್ಲೂ ಅದು ಹಾಗೆ ಉಳಿದಿದೆ ಅಂದರೆ ಅದು ನಿಜವಾದ ಸಂಬಂಧ ಅಂತ ಹೇಳ್ಬೋದು. ಅದು ಡೆಫಿನೆಟ್ಲಿ ಎಲ್ಲರದ್ದು ಒಳಗಡೆ ಇದ್ದಂಗೆ ಹೊರಗಡೆ ಇರೋಕ್ಕಾಗಲ್ಲ. ಬಟ್ ನಂದು ತುಂಬ ಜನರ ಜೊತೆ ಹಾಗೆ ಇದೆ. ಸೊ ಅದಕ್ಕೆ ಸಾಕ್ಷಿ ಇವತ್ತು ಗುರೂಜಿ ಅವರ ದಂಪತಿ ಬಂದಿರೋವಂಥದ್ದು, ರೂಪೇಶ್ ರಾಜಣ್ಣ ಬಂದಿರೋವಂಥದ್ದು, ಕೆಲವರು ಇನ್ನೂ ತುಂಬ ಟಚಲ್ಲಿದ್ದಾರೆ. ಅದೇನಕ್ಕೆ ಅಂತಂದರೆ ಒಳಗಡೆನೂ ನಮ್ಮ ಫ್ರೆಂಡ್ಶಿಪ್ ಅಷ್ಟೇ ಜೆನ್ಯೂನ್ ಆಗಿತ್ತು. ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಂದು ಫ್ಯಾಮಿಲಿನ ಕೊಟ್ಟಿದ್ದಕ್ಕೆ. ಎಸ್, ನಿಮ್ಮ ಅಂದರೆ ಸಿನಿಮಾದ ಪ್ರೀತಿಯ ಹಾಡು, ಸೊ ಅವರ ಪ್ರೀತಿಯ ನೆನಪುಗಳ ಜೊತೆಗೆ ವೇದಿಕೆ ಮೇಲೆ ಬಂದಿರುವಂಥದ್ದು, ಸೊ ಅವರ ಪ್ರೀತಿ ಮಾಡಿ ಮದುವೆ ಆಗಿರ್ತಕ್ಕಂಥ ದಿನಗಳನ್ನು, ಜೋಡಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಹೆಂಗೆ ಕನೆಕ್ಟ್ ಆಗ್ತಾ ಬಂತು ಇಲ್ಲಿಗೆ ಅಂತ? ಇಲ್ಲ, ನನಗೆ ಒಂದು ಲಿಸ್ಟಪ್ ಮಾಡ್ಕೊಂಡಿದ್ದೆ. ಲಿಸ್ಟಪ್ಗಳು ಒಂದು ಟಾಪ್ 5, ಆ್ಯಕ್ಚುಲಿ ಒಂದು ಟಾಪ್ 6 ಇತ್ತು. ಒಬ್ಬರು ಮಾತ್ರ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಿಲ್ಲ ಅವ್ರಿಗೆ. ಸೊ ನನ್ನ ತಲೆಗೆ ಬಂದಿರೋವಂಥದ್ದೇ ನಾನು ಅಂದರೆ ಲವ್ಗೆ ತುಂಬ ಜನ ಎಕ್ಸಾಂಪಲ್ಸ್ ಇರ್ಬೋದು ಸೆಲೆಬ್ರಿಟೀಸ್ ಅಥವಾ ಕನ್ನಡ ಸಿನಿಮಾ ರಂಗ ಅಂತ ಬಂದಾಗ. ಬಟ್ ನನಗೆ ರೀಚಬಲು, ನನಗೆ ನಾನು ಫೀಲ್ ಮಾಡಿರೋವಂಥ ರೀತಿ ನೋಡಿದಾಗ ಇವರೇ ಬೆಸ್ಟ್ ಟಾಪ್ 5 ಅಂತ ಅನ್ನಿಸ್ತು. ಸೊ 6 ಜನ ನಾನು ಲಿಸ್ಟ್ ಮಾಡಿದ್ದೆ, ಅದ್ರಲ್ಲಿ ಒಬ್ಬರಿಗೆ ಬರೋಕ್ಕಾಗಿಲ್ಲ. ಬಟ್ 5 ಕಪಲ್ ನನಗೆ ಅನಿಸಿರೋ ಪ್ರಕಾರ ಯಾವುದೋ ಒಂದು ರೀತಿಯಲ್ಲಿ ಅವ್ರ ಮಧ್ಯೆ ಇರೋವಂಥ ಪ್ರೀತಿ ನನಗೆ ತುಂಬ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಕರೆದಾಗ ಅವ್ರಿಗೂ ಖುಷಿ ಆಯಿತು, ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ಯಾ ಅಂತ. ಸೊ ಅವರ ಪ್ರೀತಿಯ ಜೊತೆಗೆ ನನ್ನ ಒಂದು ಫ್ರೆಂಡ್ಶಿಪ್ ಪ್ರೀತಿ ಇದೆ. ಸೊ ಅದಕ್ಕೆ ಗೌರವ ಕೊಟ್ಟು ಎಲ್ಲ ಬಂದಿದ್ದಾರೆ. ಬಟ್ ಇವತ್ತು ನಾನಂತೂ ಸಖತ್ ಮಜಾ ಮಾಡಿದೆ. ಹಾಡು ರಿಲೀಸ್ ಜೊತೆಗೆ ಇಲ್ಲಿ ಏನೇನೆಲ್ಲ ಅವ್ರು ತರಲೆಗಳು ಮಾಡಿದ್ರು, ಸಖತ್ ಮಜಾ ಆಯ್ತು ನನಗೆ.